ನೀವೀಗ ನೋಡ್ತಾ ಇರೋದು ಹರಿಹರೇಶ್ವರ ದೇವಸ್ಥಾನ. ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿದೆ. ಇದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದ್ದು, ಈ ದೇವಾಲಯವನ್ನು ಹೊಯ್ಸಳರು ನಿರ್ಮಾಣ ಮಾಡಿದ್ದಾರೆ. ವಿಶಿಷ್ಟವಾದ ಚೌಕಾಕಾರದ ಮಂಟಪದ ಸಂಯೋಜನೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದ್ದು, ಸುಮಾರು 60 ಕಂಬಗಳು ಇರುವುದು ವಿಶೇಷ. ಈ ದೇವಾಲಯವು ವಿಷ್ಣು, ಹರಿ ಮತ್ತು ಶಿವ ಇವರ ಸಂಯೋಜಿತ ರೂಪವಾದ ಹರಿಹರನಿಗೆ ಸಮರ್ಪಿತವಾಗಿದೆ. ಇಲ್ಲಿನ ಗರ್ಭಗುಡಿಯಲ್ಲಿರುವ ಮೂರ್ತಿಯು ಶಿವನ ಬಲ ಅರ್ಧ ಮತ್ತು ವಿಷ್ಣುವಿನ ಎಡ ಅರ್ಧ ಭಾಗವನ್ನು ಹೊಂದಿದೆ. ಇದರ ಬಗ್ಗೆ ಅರ್ಚಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನೀವು ಇಲ್ಲಿ ನೋಡ್ತಿರೋದು ಹರಿಹರೇಶ್ವರ ಅಂತ ಹೇಳಿ, ಶಿವನ ಮತ್ತು ವಿಷ್ಣುವಿನ ಎರಡು ಅಂಶಗಳು ಒಂದಾಗಿ ಗುಹಾಸುರ ಅನ್ನೋ ರಾಕ್ಷಸ ಸಂಹಾರ ಮಾಡಿದ ಮೇಲೆ ಸ್ವಾಮಿ ಸ್ವತಃ ಮೂರ್ತಿ ರೂಪವಾಗಿ ನೆಲೆಸಿರೋದು. ಹರಿಹರೇಶ್ವರನ ಮೂಲ ಹೆಸರಿರೋದು ಸ್ವಯಂಭೂ ಶಂಕರನಾರಾಯಣ ಅಂತ ಹೇಳಿ. ಇಲ್ಲಿ ಈ ರೂಪದಲ್ಲಿ ಸ್ವಾಮಿ ಅವತಾರ ಆಗಲಿಕ್ಕೆ ಆವಾಗಲೇ ಹೇಳಿದಂಗೆ ಗುಹಾಸುರ ಕಾರಣ ಆಗ್ತಾನೆ. ಏನಕ್ಕೆ ಒಬ್ಬ ದೇವರು ಅಥವಾ ಒಂದು ಶಕ್ತಿ ಬಂದು ಸಂಹಾರ ಮಾಡಬಹುದಾಗುತ್ತಲ್ಲ ಅಂತ ಈಗಿನ ಪ್ರಪಂಚ ಕೇಳ್ತದೆ. ಆದರೆ ಗುಹಾಸುರ ಬ್ರಹ್ಮದೇವ್ರನ್ನ ಕುರಿತುಬಿಟ್ಟು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರಗಳನ್ನು ತಗೊಳ್ತಾನೆ. ಯಾರೇ ಒಬ್ಬರಿಂದ ಅಥವಾ ಬೇರೆ ಬೇರೆ ಯಾರು ಬಂದರು ಮತ್ತು ಯಾವುದೇ ರೀತಿ ಆಯುಧಗಳಿಂದಲೂ ಸಾವು ಬರಬಾರ್ದು. ಆ ಕಾರಣದಿಂದ ಗುಹಾಸುರ ತುಂಬ ತೊಂದರೆಗಳು ಮಾಡ್ತಾ ಹೋಗ್ತಾನೆ. ಸಜ್ಜನರು ಅಂತ ಏನು ಇರ್ತಾರೆ ಅವ್ರಿಗೆ ಭಾಳ ತೊಂದರೆ ಆಗ್ತಾ ಹೋದಾಗ ಆ ತೊಂದರೆ ನಿವಾರಣೆ ಮಾಡೋಕ್ಕೋಸ್ಕರ ವಿಷ್ಣುವಿನ ಮತ್ತು ಶಿವನ ಎರಡು ಅಂಶಗಳು ಒಂದಾಗಿ ಹರಿಹರೇಶ್ವರ ಶಂಕರನಾರಾಯಣ ಶಿವಕೇಶ್ವರನ ಹೆಸರು ಮೇಲೆ ತುಂಗಭದ್ರಾ ನದಿ ದಂಡಿ ಮೇಲೆ ಅವತಾರ ಮಾಡ್ತಾರೆ. ಅವತಾರ ಮಾಡಿದ ಜಾಗದಲ್ಲಿ ತಮ್ಮ ಹೆಜ್ಜೆ ಗುರುತಿಗೆ ಬಿಟ್ಟು ಈ ಜಾಗಕ್ಕೆ ಬಂದು ಇಲ್ಲಿ ಆ ಗುಹಾಸುರನ ಜೊತೆಗೆ ತುಂಬ ವರ್ಷಗಳು ಯುದ್ಧ ಮಾಡ್ತಾರೆ. ಯುದ್ಧ ಮಾಡ್ತಾ ಕಡೆಗೆ ಅವನನ್ನು ಪರಿಪೂರ್ಣವಾಗಿ ಸಾತ್ವಿಕನನ್ನಾಗಿ ಪರಿವರ್ತನೆ ಮಾಡ್ತಾರೆ. ಮಾಡಿದ ಮೇಲೆ ಅವನಿಗೆ ಅವನ ತಪ್ಪಿನ ಅರಿವಾಗ್ತದೆ. ಆವಾಗ ಅವನು ಕ್ಷಮಾ ಕೇಳ್ತಾನೆ, ದೇವ್ರ ಪೂಜೆ ಮಾಡ್ತಾನೆ, ದೇವ್ರ ಸ್ಮರಣ ಮಾಡ್ತಾನೆ. ಆ ಒಂದು ಭಕ್ತಿಗೆ ಅವರು ಮತ್ತೆ ಮೆಚ್ಚಿಬಿಟ್ಟು ಆಯ್ತಪ್ಪ ನಾವು ವರ ಕೊಡ್ತೀವಿ ತಗೋ ಅಂತ ಹೇಳಿದಾಗ ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಅವರಿಂದ ವರ ತೊಗೊಂಡ್ರೆ ಸಾವೇ ಬರಲ್ಲ ಅಂದ್ಕೊತಿದ್ವಿ, ಆದರೆ ನಿಮ್ಮ ಮುಖಾಂತರ ಸಾವು ಬಂದಿದೆ. ಹಾಗಾಗಿ ಮುಂದಿನ ಪ್ರಪಂಚಗಳಲ್ಲಿ ಬರುವಂಥ ಜನಗಳಿಗೆ ಒಂದು ಪಾಠ ಆಗೋ ರೀತಿ ನೀವು ಇಲ್ಲಿ ನೆಲೆಸಬೇಕು ಒಂದು. ಆಮೇಲೆ ಗುಹಾಸುರ ಇದ್ದ ಭಾಗ ಆಗಿರೋದ್ರಿಂದ ಈ ಜಾಗಕ್ಕೆ ಗುಹಾರಣ್ಯ ಕ್ಷೇತ್ರ ಅಂತ ಕರೀರಿ ಅಂತ ಕೇಳ್ತಾನೆ. ಆಮೇಲೆ ಅವನನ್ನು ಭೂಮಿ ಒಳಗಡೆ ತುಳಿದ್ಬಿಟ್ಟು ಸ್ವಾಮಿ ಮೂರ್ತಿ ರೂಪವಾಗಿ ಅವನಿಗೆ ಕೊಟ್ಟಿರೋ ವರದ ರೂಪದಲ್ಲಿ ಇಲ್ಲಿ ನೆಲೆಸ್ತಾರೆ. ಈ ಒಂದು ಜಾಗದ ವಿಶೇಷತೆ ಏನಪ್ಪ ಅಂತಂದರೆ ಅವನು ವರದಲ್ಲಿ ಕೇಳ್ಕೊತಾನೆ, ಮುಂದಿನ ಪ್ರಪಂಚದಲ್ಲಿ ಬರುವಂಥ ಯತಿಗಳು, ಗುರುಗಳು, ಭಕ್ತರು ಎಲ್ಲರೂ ದೇವರಿಗೆ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡುವಂಥ ಅವಕಾಶ ನೀವು ಮಾಡಿಕೊಡಿ ಅಂತ ಕೇಳಿರೋದ್ರಿಂದ ಎಲ್ಲ ಜನಾಂಗದ ಗುರುಗಳು, ಯತಿಗಳು, ಸದ್ಭಕ್ತರು ಎಲ್ಲರೂ, ಅದರಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಮಾನುಜಾಚಾರ್ಯರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು, ಇವರು ವೀರಶೈವ ಸ್ವಾಮಿಗಳು, ಪಂಚಮಸಾಲಿ ಸ್ವಾಮಿಗಳು ಎಲ್ಲ ಜನಾಂಗದವರು ಈ ದೇವಸ್ಥಾನಕ್ಕೆ ಬಂದು ಆಗಿನ ಕಾಲದಲ್ಲಿ ಏನೇನು ಸೌಲಭ್ಯಗಳು ಇರ್ತಿತ್ತು ಅದರ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದೇವರ ಅಸ್ತಿತ್ವವನ್ನು ಮುಂದೆ ಬರುವಂಥ ಭಕ್ತರಿಗೆ ಉಳಿಸಿ ಬೆಳೆಸಿ ಕೊಟ್ಟು ಹೋಗ್ಯಾರ. ಇವತ್ತಿಗೆ ಈ ದೇವಸ್ಥಾನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಮುಜರಾಯಿ ಈ ಎರಡಕ್ಕೂ ಸಂಬಂಧಪಡ್ತದೆ. ಇನ್ನು ದೇವಸ್ಥಾನದ ಬಗ್ಗೆ ಪರಿಪೂರ್ಣ ಮಾಹಿತಿ ಶಾಸನಗಳಿದೆ, ಅದನ್ನು ರೆಫರ್ ಮಾಡಿ ನೀವು ತಗೋಬೋದು.